ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಹತ್ರ ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂತಂದ್ರೆ ಇವ್ರನ್ನ ಚದುರಿಸೋದಕ್ಕೆ, ಈ ಪೊರ್ಕಿ ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ. ಗುಂಪಾಗಿ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಪುಂಡಾಟ ಮೆರಿತಾ ಇದ್ದಾರೆ. ಅವ್ರನ್ನ ಚದುರಿಸೋದಕ್ಕೆ, ಪೊರ್ಕಿ ಫ್ಯಾನ್ಸ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ. ಅಟ್ಟಿಸ್ಕೊಂಡು ಹೋಗಿ ಬಡಿತಾ ಇದ್ದಾರೆ. ಕರಿಯ ಚಿತ್ರ ರಿಲೀಸ್ ಆಗ್ತಾ ಇರುವಂತ ಸಂದರ್ಭ. ಆದರೆ ಮಾಗಡಿ ರೋಡ್ನ ಪ್ರಸನ್ನ ಥಿಯೇಟರ್ ಹತ್ರ ಒಂದು ರಶ್ ಜನ ಪೊರ್ಕಿ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಲ್ಲ ನೋಡಿ ಒಂದು ರೀತಿ ಒಂದು 35 ವರ್ಷದ ಒಳಗಿನ ಹುಡುಗರು ಬಂದಿದ್ದಾರೆ. ಅಲ್ಲಿ ಬಂದು ಹುಚ್ಚುಚ್ಚಾಗಿ ಪುಂಡಾಟ ಮೆರೆಯುವಂಥದ್ದು. ಎಲ್ಲಿಂದ ಬರ್ತಾರೆ ಇವರೆಲ್ಲ? ಆ ಥರದವರು ಯಾರು ಇವರೆಲ್ಲ? ಎಜುಕೇಟೆಡ್ಸ್ ಅಲ್ವಾ? ಓದು ಬರಹ ಗೊತ್ತಿಲ್ವಾ? ಕೊಲೆ ಆರೋಪಿ ಅಂದರೆ ಏನು ಅಂತ ಗೊತ್ತಿಲ್ವಾ? ಪೊಲೀಸರು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಕೆಲವೇ ಕ್ಷಣಗಳ ಮುಂಚೆ ನೋಡಿದ್ರಿ. ಪ್ರಸನ್ನ ಥಿಯೇಟರ್ನಲ್ಲಿ ಬೆಳಗ್ಗೆಯಿಂದ ದರ್ಶನ್ ಫ್ಯಾನ್ಸ್ ಎಷ್ಟು ಪುಂಡಾಟ ಮೆರೆದ್ರು ಅಂತ ನೋಡಿದ್ರಿ. ಆ ಪುಂಡಾಟ ಮೆರೆದವರಿಗೆ ಪೊಲೀಸರು ಸಖತ್ತಾಗಿ ಪಾಠ ಕಲಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಭಿಮಾನಿಗಳು ಅಂತ ಹೇಳಕ್ಕಾಗಲ್ಲ, ಇವ್ರನ್ನ ಪುಂಡ್ರು ಅಂತ ಹೇಳ್ಬೋದು ಅಷ್ಟೇ. ಪ್ರಸನ್ನ ಥಿಯೇಟರ್ ಹತ್ರ ಒಂದಷ್ಟು ಜನ ಬಂದು ಅಭಿಮಾನಿಗಳು ಅಂತ ಹೇಳ್ಕೊಂಡು ಇಲ್ಲ ಸಲದ ಪುಂಡಾಟ ಮಾಡ್ತಾ ಇದ್ರು. ಚೆನ್ನಾಗಿ ಬಾರಿಸಿ ಕಳಿಸಿದ್ದಾರೆ ಪೊಲೀಸರು. ಅಟ್ಟಿಸ್ಕೊಂಡು ಹೋಗಿ ಬಾರಿಸಿದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡಬೇಕು. ಕಾನೂನು ಸುವ್ಯವಸ್ಥೆಗೆ ಭಂಗ ತರೋ ಹಾಗೆ ಹೆಂಗೆಂಗೋ ನಡ್ಕೊಂಡ್ರೆ, ಅಸಭ್ಯವಾಗಿ ನಡ್ಕೊಂಡ್ರೆ ಪೊಲೀಸರು ಅಟ್ಟಿಸ್ಕೊಂಡೋಗಿ ಹೊಡಿತಾರೆ. ಅವ್ರ ಕೆಲಸ ಅವ್ರು ಮಾಡಬೇಕು, ಮಾಡಿದ್ದಾರೆ. ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ಹೇಗೆ ಅಭಿಮಾನಿಗಳನ್ನ ಲಾಠಿ ಚಾರ್ಜ್ ಮುಖಾಂತರ ಚದುರಿಸಿದ್ದಾರೆ ಅನ್ನುವಂಥದ್ದು. ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ ಹತ್ರ ಇವತ್ತು ಕರಿಯ ಸಿನಿಮಾ ರಿಲೀಸ್ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ದೊಡ್ಡ ಗುಂಪು ಕಟ್ಕೊಂಡು ಬಂದು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದು ಕೆಟ್ಟದಾಗಿ ಪುಂಡಾಟ ಮೆರೆಯುವಂಥದ್ದು, ಕೆಟ್ಟದಾಗಿ ಬಿಹೇವ್ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡ್ತಾ ಇದ್ರು. ಮಾಧ್ಯಮದವ್ರನ್ನ ಅವಾಚ್ಯವಾಗಿ ನಿಂದಿಸುವಂಥದ್ದು, ಥಿಯೇಟರ್ ಒಳಗಡೆ ಹೋಗಿ ಬಾಗ್ಲಾಕೊಳ್ಳೋದು. ಸೊ ಅವ್ರು ಏನೇನು ಮಾಡಿದ್ರು ನೋಡಿ, ಏನೇನು ಮಾಡ್ತಾ ಇದ್ರು ಅಂತ ಬಾಯಿ ಬಂದಂಗೆ ಮಾತಾಡಿದ್ರು. ಅಲ್ಲಿ ಬಂದವರಿಗೆಲ್ಲ, ಮೀಡಿಯಾದವ್ರಿಗೆಲ್ಲ ಕೆಟ್ಟದಾಗಿ ಮಾತಾಡಿದ್ರು. ಹಾಗೇನೆ ಸಿಕ್ಕಾಪಟ್ಟೆ ಕೂಗೋದು, ಕುಣಿಯೋದು, ಶರ್ಟ್ ಕಿತ್ತು ಹಾಕ್ಕೊಳ್ಳೋದು, ಇಂಥವೆಲ್ಲ ಮಾಡಿದ್ರು. ಸಾಕಷ್ಟು ಹೊತ್ತು ಮಾಡಿದ್ರು ಇಂಥವನ್ನೆಲ್ಲ. ಇದನ್ನೆಲ್ಲ ನೋಡೋಷ್ಟು ನೋಡಿದ್ದಾರೆ ಪೊಲೀಸರು. ಬುದ್ಧಿ ಹೇಳೋಷ್ಟು ಹೇಳಿದ್ದಾರೆ, ಮೈಕಲ್ ಬುದ್ಧಿ ಹೇಳೋಷ್ಟು ಹೇಳಿದ್ದಾರೆ. ಆಮೇಲೆ ಮನೆ ಕಳಿಸೋರನ್ನ ಕಳಿಸಿದ್ದಾರೆ ಆಟೋ ಹಚ್ಚಿ. ಆದರೆ ಅದು ಯಾವುದಕ್ಕೂ ಕೂಡ ನಿಯಂತ್ರಣಕ್ಕೆ ಬಾರದೇ ಇದ್ದಾಗ, ಇದೆಲ್ಲ ಪೊಲೀಸರು ಮಾಡ್ತಾ ಇದ್ದಾಗ ಮತ್ತೊಂದಷ್ಟು ಜನ ಇನ್ನಷ್ಟು ಹುಚ್ಚಾಟ ಮೆರೆದ್ರು, ಇನ್ನಷ್ಟು ಪುಂಡಾಟ ಮೆರೆದ್ರು. ಅವಾಗ ಅನಿವಾರ್ಯವಾಗಿ ಪೊಲೀಸರಿಗೆ ಲಾಠಿಯನ್ನು ಕೈಗೆತ್ಕೊಳ್ಳೇಬೇಕಾಯಿತು. ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ಗೆ ನರಕ ದರ್ಶನ ಶುರುವಾಗಿದೆ. ರಾತ್ರಿ ಪೂರ ಸೊಳ್ಳೆ ಕಾಟಕ್ಕೆ ಕಾಟೇರ ಕಂಗಾಲಾಗಿದ್ದಾರೆ. ಎಸಿ ರೂಮ್ನಲ್ಲಿದ್ದ ದರ್ಶನ್ಗೆ ಫ್ಯಾನ್ ಇದ್ರೂ ನಿದ್ದೆ ಇಲ್ಲದೆ ವಿಲವಿಲ ಅಂತ ಒದ್ದಾಡಿದ್ದಾನೆ. ಹೀಗಾಗಿ ಸಮಯ ಕಳೆಯೋದಕ್ಕೆ ದಾಸ ಪುಸ್ತಕದ ಮೊರೆ ಹೋಗಿದ್ದಾನೆ. ಪೊರ್ಕಿ ದರ್ಶನ್ ಕೈದಿ ನಂಬರ್ ಮತ್ತೆ ಟ್ರೆಂಡ್ ಆಗಿದೆ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿಗೆ ನೀಡಲಾಗಿರುವ ಕೈದಿ ನಂಬರ್ 511 ಟ್ರೆಂಡ್ ಆಗಿದೆ. ಕೆಲವರು 511 ದಾಸನಿಗೆ ಲಕ್ಕಿ ನಂಬರ್ 5+1+1=7. ಇದು ಪೊರ್ಕಿಗೆ ಲಕ್ಕಿ ಅಂತ ಹೇಳಿ ಅಂದಾಭಿಮಾನ ಮೆರೀತಿದ್ದಾರೆ. ಈ ನಂಬರ್ ಸಖತ್ ಸದ್ದು ಮಾಡ್ತಾ ಇದೆ. ಬೈಕ್, ಆಟೋ, ಟ್ಯಾಟೂ, ಮಗುವಿನ ಕೈದಿ ನಂಬರ್ ಅಂದ್ರೆ ಮಗುವಿನ ಬಟ್ಟೆ ಮೇಲೂ ಕೂಡ ಕೈದಿ ನಂಬರ್ ಹಾಕಿ ಟ್ರೆಂಡ್ ಮಾಡಲಾಗ್ತಾ ಇದೆ. ಈಗ ಫ್ಯಾನ್ಸಿ ಕೈದಿ ನಂಬರ್ ಹಾಗೂ ದರ್ಶನ್ ಧರಿಸಿದ್ದ ಟಿ ಶರ್ಟ್ ಟ್ರೆಂಡ್ ಮಾಡ್ತಿದ್ದಾರೆ. ದಾಸನ ಫ್ಯಾನ್ಸ್ಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾರಾ ಅಥವಾ ಮೌನಕ್ಕೆ ಶರಣಾಗ್ತಾರಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ.
ಇನ್ನು ಇದು ದರ್ಶನ್ ಅಭಿಮಾನಿಗಳ ಪಾಲಿಗೆ ಸಂಭ್ರಮವೋ ಸಂಭ್ರಮ. ಯಾಕಂದ್ರೆ ಬಳ್ಳಾರಿಯಲ್ಲಿ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ರಿಲೀಸ್ ಆದ್ರೆ ಇತ್ತ ಬೆಂಗಳೂರಿನಲ್ಲಿ ಕರಿಯ ರಿಲೀಸ್ ಆಗಿದೆ. ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿದ್ದು ಹಬ್ಬದ ವಾತಾವರಣವೇ ನಿರ್ಮಾಣಗೊಂಡಿದೆ. ಇನ್ನು ದಚ್ಚು ಅಭಿಮಾನಿಗಳು ಚಿತ್ರ ಶುರುವಾಗುವ ಮುನ್ನ ಚಿತ್ರಮಂದಿರದಲ್ಲಿ ಕುಂಬಳಕಾಯಿ ಒಡೆದು ಸಂಭ್ರಮಿಸಿದ್ದಾರೆ. ತಗೋಣ. ಇನ್ನು ದರ್ಶನ್ಗೆ ರಾಜಾತಿಥ್ಯದ ಬೆನ್ನಲ್ಲೇ ಪೊರ್ಕಿ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಬೇಕರಿ ರಘು ಜೊತೆ ದರ್ಶನ್ ಬೆಡ್ ಮೇಲೆ ಕುಳಿತಿದ್ದ ಫೋಟೋ ವೈರಲ್ ಆಗಿತ್ತು. ಈ ಸಂಬಂಧ ದರ್ಶನ್ ವಿರುದ್ಧ ಜೈಲಧಿಕಾರಿಯಿಂದ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ. ಆದರೆ ಪ್ರತ್ಯೇಕವಾದ ಎಫ್ಐಆರ್ ಮಾತ್ರ ದಾಖಲಾಗಿಲ್ಲ. ನಿನ್ನೆ ಹೈಕೋರ್ಟ್ನಲ್ಲಿ ಸಿಎಂ ಹಾಗೂ ಡಿಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇದರ ಬೆನ್ನಲ್ಲೇ ಮಾಜಿ ಸಿಎಂ ಯಡಿಯೂರಪ್ಪಗೆ ಪೋಕ್ಸೋ ಪ್ರಕರಣದಲ್ಲಿ ಸಂಕಷ್ಟ ಶುರುವಾಗಿತ್ತು. ಆದರೆ ಈಗ ಬಿಎಸ್ ಯಡಿಯೂರಪ್ಪಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಇಂದು ಹೈಕೋರ್ಟ್ ಏಕಸದಸ್ಯ ಪೀಠ ಅರ್ಜಿ ವಿಚಾರಣೆ ನಡೆಸಿದ್ದು ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ 5ಕ್ಕೆ ಮುಂದೂಡಿಕೆ ಮಾಡಿದೆ. ಇಂದು ಕಿಡ್ನಾಪ್ ಕೇಸ್ ರದ್ದು ಕೋರಿ ರೇವಣ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ. ಕೆಆರ್ ನಗರದಲ್ಲಿ ಅತ್ಯಾಚಾರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿ ರೇವಣ್ಣ ಬಂಧನವಾಗಿತ್ತು. ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇರುವ ರೇವಣ್ಣ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಡಿಕೆಶಿಗೆ ಸಂಕಷ್ಟ ತಪ್ಪಿಲ್ಲ. ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆದರೂ ಡಿಕೆಶಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಸಿಬಿಐ ಮೇಲ್ಮನವಿ ಸಲ್ಲಿಸಬೇಕು ಅಂತ ಮುಂದಾಗ್ತಾ ಇದೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಕಾನೂನು ತಜ್ಞರ ಜೊತೆ ಈಗ ಆಲ್ರೆಡಿ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರಂತೆ. ರಾಚಪ್ಪ ಗೌಡಗಾಂವ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಂದಿಗಳ ದರ್ಬಾರ್ ಜೋರಾಗಿದೆ. ಮಕ್ಕಳು ಊಟ ಮಾಡುವ ಶಾಲಾ ಆವರಣದ ಬಳಿ ಹಂದಿಗಳ ಹಾವಳಿ ಹೆಚ್ಚಾಗಿದೆ. ಹಂದಿಗಳ ಕಾಟದಿಂದ ವಿದ್ಯಾರ್ಥಿಗಳು ನಿತ್ಯವೂ ಜೀವ ಭಯದಲ್ಲೇ ಪಾಠ ಕೇಳುವಂತಾಗಿದೆ. ಸರ್ 2 ತಿಂಗಳ ಹಿಂದ್ಗಡೆ BO ಸರ್ ಬಂದಿದ್ರು. ಇಲ್ಲಪ್ಪ 2 ದಿವಸದಲ್ಲಿ ಡೆಮೊಲಿಷ್ ಆಗಿಬಿಡುತ್ತೆ, 3 ತಿಂಗಳಲ್ಲಿ ನಿಮ್ದು ಎಲ್ಲನೂ ಕೆಲಸ ಆಗುತ್ತೆ ಅಂದರೆ ನಾವು ಅಂದ್ಕೊಂಡೇವು ಆಗುತ್ತೆ ಅಂತ. ಇಲ್ಲಿವರೆಗೆ ಅವರು ಇನ್ನೂ ಒಂದು ಸರಿ ವಿಸಿಟು ಮಾಡಿಲ್ಲ, ಏನೂ ಇಲ್ಲ ಸರ್. ಇನ್ನೊಂದು ಕೆಲಸ ಏನಂದರೆ ಸರ್, ಇಲ್ಲಿ 70 ಜನ ಸ್ಟ್ರೆಂತ್ ಇದೆ ಸರ್, 70-75. ಅದರಲ್ಲಿ 30 ಜನ ಜಸ್ಟ್ ಟೋಟಲಾಗಿ ಸ್ಕೂಲಲ್ಲಿದ್ದಾರೆ. ಯಾಕಂದರೆ ಶೀತಲಗೊಂಡಿ ಕಡೆಯಿಂದ ಯಾರೂ ಇಲ್ಲಿ ಸ್ಕೂಲಲ್ಲಿ ಕೂಡಿಸ್ತಾ ಇಲ್ಲ ಸರ್, ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಅಳವೆಯಲ್ಲಿ ಯಾಂತ್ರಿಕ ದೋಣಿ ಸಿಲುಕಾಕಿಕೊಂಡಿದೆ. ಅನ್ಸಾರ್ ಸಾಬ್ ಎಂಬುವರಿಗೆ ಸೇರಿದ ಎಂಎಂಎಫ್ ಹೆಸರಿನ ಬೋಟ್ ಸಿಲುಕಿತ್ತು. ಸ್ಥಳಕ್ಕೆ ಧಾವಿಸಿದ ಮೀನುಗಾರರು, ಕರಾವಳಿ ಕಾವಲು ಪಡೆ ಸಿಬ್ಬಂದಿಗಳು ಆಗಮಿಸಿ ಬೋಟ್ ತೆಗೆದಿದ್ದಾರೆ. ಇನ್ನು ಅಳವೆಯಲ್ಲಿ ಹೂಳು ತುಂಬಿದ್ರಿಂದ ಪದೇ ಪದೇ ಈ ರೀತಿ ಅವಘಡಗಳು ಸಂಭವಿಸ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾಕ್ಕೆ ನದಿ ನೀರು ನುಗ್ಗಿದೆ. ಬಂಗಾಲಿ ಬಾಬಾ ಅಕ್ಕಪಕ್ಕದ ಸಾವಿರಾರು ಎಕರೆ ಜಮೀನು ಜಲಾವೃತಗೊಂಡಿದೆ. ದೂದ್ಗಂಗಾ ನದಿ ಗ್ರಾಮಕ್ಕೆ ನೀರು ನುಗ್ಗುವ ಆತಂಕ ಶುರುವಾಗಿದೆ. ಇದೀಗ ಮತ್ತೆ 2ನೇ ಬಾರಿಗೆ ಪ್ರವಾಹದ ಭೀತಿ ಶುರುವಾಗಿದೆ.